ಕನಕಪುರ ನಗರಸಭೆಗೆ 5 ಮಂದಿ ಸದಸ್ಯರನ್ನು ಸರ್ಕಾರ ನಾಮನಿರ್ದೇಶನ ಸದಸ್ಯರನ್ನಾಗಿ ನೇಮಕ ಮಾಡಿದ್ದು, ನಗರಸಭೆ ಆವರಣದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರಸಭೆ ವ್ಯಾಪ್ತಿಯ ಕೋಟೆ ನಿವಾಸಿ ಕೆಎಚ್ ಮುಕುಂದ, ಕೆವಿ ರಾಘವೇಂದ್ರ, ಐಬಿ ಬಡಾವಣೆಯ ಜಿಪಿ ವೀರೇಶ್, ನೀಲಶೆಟ್ಟರಬೀದಿ ನಿವಾಸಿ ಕೆಆರ್ ಮಧುಸೂದನ್, ಮಹಾರಾಜಕಟ್ಟೆ ರಸ್ತೆಯ ಅಮರ್ ನಾಮನಿರ್ದೇಶನಗೊಂಡ ಸದಸ್ಯರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ಎಂಎಸ್ ಮಹದೇವ್ ನೂತನ ಸದಸ್ಯರಿಗೆ ಅಭಿನಂದಿಸಿ ಮಾತನಾಡಿದರು. ಜನಸೇವೆ ಅವಕಾಶ ಸದ್ಬಳಕೆ ಮಾಡಿಕೊಂಡು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಪಾರದರ್ಶಕತೆಯಿಂದ ಮಾಡಿಕೊಡಬೇಕು. ನಗರದ ಅಭಿವೃದ್ಧಿಗೆ ಸದಸ್ಯರ ಜೊತೆಗೆ ನಗರಸಭಾ ಸಿಬ್ಬಂದಿಗಳ ಸಹಕಾರ ಇರುತ್ತದೆ. ನೂತನ ಸದಸ್ಯರು ಜನಸೇವೆ ಮಾಡುವ ಈ ಅವಕಾಶವನ್ನು ಬಳಸಿಕೊಂಡು ಜನರ ಒಳಿತಿಗಾಗಿ ದುಡಿಯಬೇಕೆಂದರು. ನೂತನ ಸದಸ್ಯರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ, ಉಪಾಧ್ಯಕ್ಷರಾದ ಸೈಯದ್ ಸಾದಿಕ್, ಸದಸ್ಯರುಗಳಾದ ಮೋಹನ್, ಕಾಂತರಾಜು, ವಿಜಯಕುಮಾರ್, ರಾಜು, ಕೋಟೆ ಕಿರಣ್, ಹೇಮರಾಜು, ದಿಲೀಪ್ ಮತ್ತು ವರ್ತಕರ ಸಂಘ, ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ನಗರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸದಸ್ಯರುಗಳು ಕೂಡ ಈ ಸಂದರ್ಭದಲ್ಲಿ ಹಾಜರಿರ್ತಾರೆ. ಅವರು ಕೂಡ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೂತನವಾಗಿ ನಗರಸಭೆಯ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆಯಾಗಿ ಹಾಜರಿರುವಂತಹ ಎಲ್ಲರೂ ಕೂಡ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ವಕೀಲರು, ಸಾರ್ವಜನಿಕರು, ಪತ್ರಿಕಾ ಮಾಧ್ಯಮ ಮಿತ್ರರು, ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲ ಸಾರ್ವಜನಿಕರಿಗೆ ಸುಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಂತ ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಮತ್ತು ನಮ್ಮ ನೆಚ್ಚಿನ ಮಾಜಿ ಶಾಸಕರಾದಂಥ ಸುರೇಶ್ ಅವರಿಗೆ ಮತ್ತು MS ರವಿಯಣ್ಣವರಿಗೆ, ಇವೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗಾಗಲೇ ಅವರ ಆಶೀರ್ವಾದದಲ್ಲಿ, ಅವರ ಇದರಲ್ಲಿ ನಮ್ಮ ಆತ್ಮೀಯರಾದಂಥ ನಮ್ಮ ವೀರೇಶ್ ಅವರು, ಮುಕುಂದರಾವ್ ಅವರು, ವೀರೇಶ್ ಅವರು, ಮಧು ಅವರು, ಮತ್ತು ಅಮರ ಅವರು, ರಾಘವೇಂದ್ರ ಅವರು, 5 ಜನನೂ ನಮ್ಮ ನೆಚ್ಚಿನ ಶಾಸಕರು ಇವ್ರನ್ನ ಅಭ್ಯರ್ಥಿಯಾಗಿ ನಾಮ ನಿರ್ದೇಶಕರಾಗಿ ನಮ್ಮ ನೆಚ್ಚಿನ ನಾಯಕರುಗಳು ಸೆಲೆಕ್ಟ್ ಮಾಡಿ ನಮಗೆ ಹೃತ್ಪೂರ್ವಕವಾದ ಅವರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈಗ ನೆರೆದಿರುವಂಥ ನಮ್ಮ ಉಪಾಧ್ಯಕ್ಷರು ಸಾದಿಕ್ ಅವರು ಮತ್ತು ಮಹದೇಶ್ವಾಮಿ ಅವರಿಗೆ, ಮೀಟಿಂಗ್ಗೆ ಇಲ್ಲಿ ನೆರೆದಿರುವಂಥ ನಮ್ಮ ನಾಯಕ ಸಾಹೇಬರು ಮತ್ತು ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು. ಮಾನ್ಯ ಅಧ್ಯಕ್ಷರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈ ಒಂದು ಈಗ ಪರಿಚಯ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನಗರಸಭೆಯ ಪ್ರಥಮ ಪ್ರಜೆಯಾದಂತಹ ಮಾನ್ಯ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ, ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರು, ಹಾಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ನಗರಸಭಾ ಸದಸ್ಯರುಗಳೇ ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರೇ, ನಡೆದಿರ್ತಕ್ಕಂಥ ಎಲ್ಲ ನಗರಸಭೆಯ ಹಿರಿಯ ಮುಖಂಡರುಗಳೇ, ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು, ಮತ್ತು ನಗರ ಆಶ್ರಯ ಸಮಿತಿ ಅಧ್ಯಕ್ಷರಾದಂತಹ ಡಿ ಕೆ ಸುರೇಶ್ ಸಾಹೇಬರು, ಮತ್ತು ನಮ್ಮ MLC ಅವರಾದಂತಹ ರವಿ ಸಾಹೇಬ್ರವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಸೇರಿದಂತೆ 31 ಜನರ ಒಂದು ಸದಸ್ಯರ ಆಡಳಿತ ಮಂಡಳಿಯ ಒಂದು ಮುಂದಾಳತ್ವದಲ್ಲಿ, ಜೊತೆಗೆ ಈ 31 ಜನರ ಜೊತೆಗೆ ಈಗ 5 ಜನ ಹೊಸದಾಗಿ ನಾಮನಿರ್ದೇಶನಗೊಂಡಂತಹ 5 ಜನ ಸದಸ್ಯರ ಒಂದು ಒಗ್ಗಟ್ಟಿನ ಬಲದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಜನರಿಗೆ ಸೇವೆ ಮಾಡುವಂತಹ, ಸರ್ಕಾರದ ಸೇವೆಗಳನ್ನು ನೀಡುವಂತಹ ಗುರುತರವಾದ ಜವಾಬ್ದಾರಿಯನ್ನು ಮತ್ತು ಕರ್ತವ್ಯವನ್ನು ನಮಗೆ ಸರ್ಕಾರದ ವತಿಯಿಂದ ವಹಿಸಿಕೊಟ್ಟಿದ್ದಾರೆ. ಸೇವೆ ಅಂತಂದರೆ ನೀವು ಹಲವಾರು ಅರ್ಥಗಳು ನಮಗೆ ಬರ್ತವೆ. ನಾವು ಓಡಾಡಿಕೊಂಡು ಎಲ್ಲ ವಾರ್ಡ್ಗಳಲ್ಲಿ ಓಡಾಡಿದ್ರೆ, ಜೊತೆಗೆ ಅವ್ರು ಯಾರೊಬ್ಬರು ಹಣಕಾಸು ಸಹಾಯ ಮಾಡಿದ್ರೆ ಸೇವೆ ಅನಿಸ್ಕೊಳ್ಳಲ್ಲ. ಸೇವೆ ಅನ್ನೋದು ಅಪಾರವಾದ ಒಂದು ಅರ್ಥವನ್ನು ಒಳಗೊಂಡಿದೆ.
ಅದನ್ನು ಹೇಳಬೇಕು ಅಂತಂದರೆ ನಮ್ಮ ದ ರಾ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ಕೊಡುವುದೇನೋ ಕೊಂಬುವುದೇನೋ ಒಲವು ಸ್ನೇಹ ಪ್ರೇಮ ಅಂತ. ಹಾಗಾಗಿ ನಾವು ಸೇವೆ ಅನ್ನುವುದು ನಾವು ಜನರಿಗೆ ತೋರಿಸೋ ಒಂದು ಪ್ರೀತಿ, ಒಂದು ಒಲುಮೆ, ಒಂದು ಸ್ನೇಹ, ಇದೇ ಸೇವೆಯ ಹೊರತು ನಾವು ಹಣಕಾಸಿನ ವ್ಯವಸ್ಥೆ ಮಾಡೋದು, ಅವ್ರಿಗೆ ಬೇರೆ ಥರ ನಾವು ಏನೋ ಅವ್ರನ್ನ ಉದ್ಧಾರ ಮಾಡ್ತೀವಿ, ಅವ್ರನ್ನ ಏನೋ ಮೇಲೆ ಕೆತ್ಕೊಡ್ತೀವಿ ಅನ್ನೋದು ಸೇವೆ ಆಗಲ್ಲ. ಜನರೆಡೆಗೆ ನಾವು ತೋರುವಂತಹ ಪ್ರೀತಿಯೇ ಒಂದು ಸೇವೆ ಅಂತ ನಾವು ಹೇಳ್ಬೋದು. ನಾವು ಏನು ಸರ್ಕಾರಿ ನೌಕರರು ಮಾತ್ರ ಸರ್ಕಾರಿ ನೌಕರರಲ್ಲ, ನಮ್ಮ IPC ಹೇಳುತ್ತೆ, ಸಾರ್ವಜನಿಕವಾಗಿ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಸಹ ಲೋಕನೌಕರ ಅಂತ ಕರೀತಾರೆ IPCಲಿ. ನಾವೆಲ್ಲ ಸಹ ಒಂದು ಸೇವೆ ಮಾಡುವಂತಹ ಕನಸನ್ನಿಟ್ಕೊಂಡು ಸರ್ಕಾರಿ ಸೇವೆ ಬಂದಿದ್ದೀವಿ, ಜನಪ್ರತಿನಿಧಿಗಳಾಗಿ ಸಹ ಸೇವೆ ಮಾಡುವಂಥ ಕನಸನ್ನು ಬಂದಿದ್ದೀರಿ. ಹಾಗಾಗಿ ನಮ್ಮ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಪೆರಿಯಾರು, ಹಲವಾರು ಮಹಾನಾಯಕರು ಜನರೆಡೆಗೆ ಪ್ರೀತಿಯನ್ನು ತೋರಿಸಿ ಮಹಾನಾಯಕರು ಅನಿಸ್ಕೊಂಡಿದ್ದಾರೆ. ಅವರು ಜನರಿಗೆ ಏನೋ ಹಣಕಾಸು ಕೊಡಲಿಲ್ಲ, ಅವ್ರಿಗೆ ಮನೆ ಕಟ್ಕೊಡ್ಲಿಲ್ಲ, ಮತ್ತೊಂದು ಮಾಡಲಿಲ್ಲ. ಅವರ ಒಂದು ಉದ್ಧಾರಕ್ಕೋಸ್ಕರ ಅವರೆಡೆ ಪ್ರೀತಿ, ಎಂದಿಗೂ ದ್ವೇಷ ಮಾಡಲಿಲ್ಲ ಜನರನ್ನ. ಹಾಗಾಗಿ ನಮ್ಮ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ ಅಂತ. ನಮ್ಮ ಸುತ್ತಮುತ್ತ ಇರುವ ಜನರೆಡೆಗೆ ನಾವು ಅವ್ರಿಗೆ ಕರುಣೆಯನ್ನ, ಒಂದು ಅನುಕಂಪವನ್ನು ತೋರಿದ್ರೆ ನಮ್ಮ ಸರ್ಕಾರದ ವತಿಯಿಂದ ಏನಾಗಬೇಕು ಆ ಒಂದು ಸೇವೆಗಳನ್ನು ಬಹಳ ಪ್ರೀತಿಯಿಂದ ನಮ್ಮದು ಜನಪ್ರತಿನಿಧಿಗಳಲ್ಲಿ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರೀತಿಯನ್ನು ತೋರಿಸಿ ನಾವು ಅವ್ರಿಗೆ ನಮ್ಮ ಸರ್ಕಾರಿ ಸೇವೆಗಳನ್ನು ಒದಗಿಸ್ಕೊಟ್ರೆ ಆ ಒಂದು ಸೇವೆ ತೃಪ್ತಿದಾಯಕವಾಗುತ್ತೆ ಅಂತ ಹೇಳ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈ ಸಂದರ್ಭದಲ್ಲಿ ಹೊಸದಾಗಿ ಆಯ್ಕೆಯಾಗಿರುವ ನಾಮನಿರ್ದೇಶನ ಸದಸ್ಯರಿಗೆ ಒಂದು ಪುಸ್ತಕವನ್ನು ನೀಡುವ ಮುಖಾಂತರ ಅವನ ಸ್ವಾಗತ ಕೊಡಬೇಕು ಅಂತ ನಮ್ಮ ಮಾನ್ಯ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೀನಿ. ಮೊದಲಿಗೆ KH ಮುಖಂಡರವರು, ಗುರುಕಾರ್ ಬೀದಿ, ಕೋಟೆ, ಕನಕಪುರ. ರಾಘವೇಂದ್ರ ಅವರು, ಮಧು, ಬನ್ನಿ ಮಧು. ಮಧುಸೂದನ್, ಅಮರ್ ಅವರು, ಗಣೇಶ್ ಅವರು, ಗಣೇಶ್ ಅವರು. ಸರ್ ಮತ್ತೆ ಅಧ್ಯಕ್ಷತೆ ಕೊಡಬೇಕಾದ್ರೆ ಎಲ್ಲ ಒಳ್ಳೆಯದಾಗಿ ಎಲ್ಲರೂ ನಿಜವಾಗ್ಲೂ ಇಷ್ಟೇ ಇಷ್ಟ ಪ್ರಾಮಾಣಿಕವಾಗಿ ಅವ್ರಿಗೆ ಸೇವೆ ಸಲ್ಲಿಸೋಣ ಅಷ್ಟೇ. ನೀವೆಲ್ಲ ನಮ್ಮ ಜೊತೆ ಸೇರಿದವರಿಗೆ ಈಗ ಸ್ವಲ್ಪ ನಗ್ಮುಖ ಬಂದ ಯಾರಿಗೆ ಗೊತ್ತಿರಲಿಲ್ಲ ಮೇಡಮ್ ಅವ್ರಿಗೆ ನೀನೇ ಚೆನ್ನಾಗಿ ಕಾಣಿಸ್ತಾ ಇರೋದು. ಆಯ್ತಾ?
ಸರ್